ತೂಲಹಳ್ಳಿಯ ಯುವ ಪೀಳಿಗೆ ಶಿವಸಂಚಾರದ ನಾಟಕಗಳನ್ನು ಆಡಿಸ್ತಾ ಬಂದಿತ್ತು. ಈ ವರ್ಷವೂ ಕೂಡ ಇಲ್ಲಿಯ ಯುವಕರು ಸಿರಿಗೆರೆಗೆ ಬಂದು ಸಾಣಿಹಳ್ಳಿಗೆ ಬಂದು ನಮ್ಮನ್ನು ಆಹ್ವಾನಿಸಿದಾಗ ನೋಡಪ್ಪ ಸಂಜೆ ಕಾರ್ಯಕ್ರಮಗಳಿಗೀಗ ತಪ್ಪಿಸ್ಕೊಳ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ ಹಗಲೊತ್ತು ಕಾರ್ಯಕ್ರಮಗಳು, ಸಂಜೆ ಹೊತ್ತು ಕಾರ್ಯಕ್ರಮಗಳು, ಬಿಡುವಿಲ್ಲದಂಥ ಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಹೇಗೆ ಡಾಕ್ಟರ್ ಶ್ರೀನಿವಾಸರು ನಮ್ಮ ಹತ್ರ ಅವರ ಮಾನಸಿಕ ಅಳಲನ್ನು ತೋಡ್ಕೊಂಡ್ರು. ಬುದ್ಧಿ ನಾನು ವೈದ್ಯ ಆಗಿದ್ದಂಥವನು, ಆ ಕ್ಷೇತ್ರನೇ ಬೇರೆ, ಈ ಕ್ಷೇತ್ರನೇ ಬೇರೆ. ಇಲ್ಲಿನೇ ಅವ್ರಿಗೆ ಮಾತನಾಡ್ತಾ ಹೇಳಿದ್ರಲ್ಲ, ನಾನು ನಾಟಕ ನೋಡಿರಲಿಲ್ಲ, ಈಗ ನಿತ್ಯ ನಾಟಕ ನೋಡ್ತೀನಿ ಅಂತ. ಅವ್ರು ನೋಡೋವಂಥ ನಾಟಕ ಸ್ಟೇಜ್ ಬೇಕಿಲ್ಲ, ಕಲಾವಿದರು ಬೇಕಾಗಿಲ್ಲ, ಬಣ್ಣ ಹಾಕ್ಕೊಳ್ಬೇಕಾಗಿಲ್ಲ. ಆದರೆ ಪ್ರತಿಯೊಬ್ಬ ಮತದಾರನೂ ಕೂಡ ಒಬ್ಬೊಬ್ಬ ನಟ ಆಗಿ ವರ್ತನೆ ಮಾಡ್ತಾನೆ. ಈಗ ಅವರು ನಿರ್ದೇಶಕರಾಗಿ ಅವ್ರಿಗೇನು ಕಲಿಸ್ಬೇಕು ಅದನ್ನು ಕಲಿಸ್ಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಬರಲ್ಲಪ್ಪ ಅಂತ ಎಷ್ಟೇ ಹೇಳಿದರೂ ಕೂಡ ಇಲ್ಲಿಯ ಯುವಕರು ಇಲ್ಲ, ತಮ್ಮನ್ನು ಬೇಗ ಬೀಳ್ಕೊಡ್ತೇವೆ, ತಾವು ತಕ್ಷಣ ಬಂದು ಹಾಗೆ ಹೋಗಿಬಿಡ್ಬೋದು ಅಂತ. ಆದರೆ ಈಗಾಗಲೇ 8:15 ಮೇಲೆ ಆಗಿದೆ. ಕಾಲ ಯಾರಿಗೂ ಕಾಯಲ್ಲ. ನಾವೆಲ್ಲರೂ ಕೂಡ ಕಾಲದ ಅಧೀನರಾಗೆ ಬಾಳಬೇಕಾದದ್ದು ತುಂಬ ಮುಖ್ಯ. ಈ ಮಾತುಗಳನ್ನು ಸಾಂಕೇತಿಕವಾಗಿ ಹೇಳ್ತಾ ಆರಂಭದಲ್ಲಿ ಮಾತನಾಡಿದಂಥ ಅಧ್ಯಾಪಕರು ಭಾಳ ಒಳ್ಳೆಯ ಆಲೋಚನೆಗಳನ್ನು ಹಂಚಿಕೊಂಡ್ರು. ಸೋಲು ಗೆಲುವಿನ ಮೂಲ ಅಂತ. ಸೋತ್ವಿ ಅಂತ ಹೇಳಿ ಮನುಷ್ಯ ಎಂದೂ ಕೂಡ ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ಕೋಬಾರ್ದು. ಆ ಸೋಲನ್ನು ಸವಾಲಾಗಿ ಸ್ವೀಕಾರ ಮಾಡಿದರೆ ಬದುಕಿನಲ್ಲಿ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆ ನೆಲೆಯಲ್ಲಿ ನಮ್ಮ ಬದುಕೇ ಒಂದು ಉದಾಹರಣೆಯಾಗಿ ಕೊಡ್ಬೋದೇನೋ ಅಂತ ಅನಿಸುತ್ತೆ. ನಾವು SSLC, PUC, ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ 2 ವರ್ಷ ಬರೆದಂಥವ್ರು. ಅರ್ಥ ಆಯ್ತಾ ಹೇಗೋ ನಿಮಗೆ ಗೊತ್ತಿಲ್ಲ. 2 ವರ್ಷ ಬರೆದ್ವಿ ಅಂತಂದರೆ ಫೇಲ್ ಆಗೋದ್ರಲ್ಲಿ ನಮ್ಮದೊಂದು ದಾಖಲೆ. ನಾವು PUC ಫೇಲ್ ಆದಾಗ ಮಠದ ವಿದ್ಯಾರ್ಥಿಯಾಗಿ ಹಿರಿಯ ಗುರುಗಳಿಗೆ ಮುಖ ತೋರಿಸೋದು ಹೇಗೆ ಅಂತ ಹೇಳಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ನಮ್ಮ ಗುರುಗಳು ನಮ್ಮನ್ನು ಕರೆಸಿ ನಮ್ಮ ಪೇಲವಾದಂಥ ಮುಖವನ್ನು ನೋಡಿ, ಅಯ್ಯೋ ದಡ್ಡ, ಎಲ್ಲರೂ ಪಾಸ್ ಆದರೆ ಫೇಲ್ ಆಗೋರು ಯಾರು? ಫೇಲ್ ಆಗೋದೇ ಪಾಸ್ ಆಗಲಿಕ್ಕೆ. ಫೇಲ್ ಆದರೆ ಅನುಭವ ಬರುತ್ತೆ, ಮತ್ತೆ ಕಟ್ಟು, ಮತ್ತೆ ಓದು. ಬಹುಶಃ ಯಾವ ತಂದೆ ತಾಯಿಗಳು ಕೂಡ ಇಂಥ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಕು, ಇದುವರೆಗೂ ನೀನು ಮಣ್ಣು ಹೊತ್ತಿತ್ತು, ಯಾರ್ದಾರ ಮನೆಯಲ್ಲಿ ಸಂಬಳ ಇರುವಂತ ಹೇಳ್ಬೋದಾಗಿತ್ತು ತಂದೆ ತಾಯಿಗಳು. ಆದರೆ ನಮ್ಮ ಗುರುಗಳು ಆ ರೀತಿ ಹೇಳದೆ ನಮಗೆ ಪ್ರೋತ್ಸಾಹವನ್ನು ನೀಡಿದರು. ಅವರ ಪ್ರೋತ್ಸಾಹದ ಫಲವಾಗಿ ಅಂತಿಮ BAದಲ್ಲಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಚಿನ್ನದ ಪದಕವನ್ನು ಪಡೀಲಿಕ್ಕೆ ಅವಕಾಶ ಆಯಿತು. ಹಾಗೆಯೇ MA ಓದುವಾಗ ನಾವೆಲ್ಲ ಕನ್ನಡ ಮಾಧ್ಯಮದಿಂದ ಹೋದಂಥವ್ರು. ಅಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಪಾಠ ಮಾಡ್ತಾರೆ, ಪುಸ್ತಕಗಳು ಕೂಡ ಆಂಗ್ಲ ಮಾಧ್ಯಮದಲ್ಲೇ ಇರ್ತವೆ. ನಮಗದೊಂದು ರೀತಿಯ ಕಬ್ಬಿಣದ ಕಡಲೆ. ಆದರೂ ಕೂಡ ಅಲ್ಲಿ